ಚಾಟ್ಸ್ನ ತಿಂದು ಟೇಸ್ಟ್ ಮಾಡಿ ಹೇಳ್ತಾರೆ. 1000 ರೂಪಾಯಿ ಕೊಟ್ಟಾದ್ಮೇಲೆ ಆಬ್ವಿಯಸ್ಲಿ ಚೆನ್ನಾಗಿರ್ಲೇಬೇಕಲ್ವಾ. 200 ಗ್ರಾಮು ವೆಯ್ಟ್ ಫೀಲ್ ಐತೈತೆ. ಸಮೋಸಾ ಪಾರ್ಟಿಲಿ ಡಿಫ್ರೆಂಟ್ ಚಾಟ್ಸ್ನ ತಿಂತಿದೀವಿ. ಇದು ದಹಿ ಸಮೋಸ, ಇದು ಬೇಲ್ ಸಮೋಸ, ಇದು ಸಮೋಸಾ ಬಕೆಟ್. ಸಮೋಸಾ ಮೇಲೆ ಹೆಸರು ಇರುತ್ತೆ ಅನ್ಸುತ್ತೆ ಗೈಸ್, ನಾನು ಇವತ್ತೇ ನೋಡ್ತಿರೋದು. ಕೀಮಾ ಸಮೋಸ, ಅಫ್ಘಾನಿ ಚಿಕನ್. 1000 ರೂಪಾಯಿಗೆ ತಗೊಂಡ್ರಿ ಕ್ಯೂಟೆಸ್ಟ್ ರ್ಯಾಬಿಟ್. ಇಂಡಿಯಾ ಆಟೋನು ಚೆಸ್ಟ್ ವರ್ಕೌಟ್ ಮಾಡ್ತಿದ್ದಾನೆ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಚನ್ನಪಟ್ಟಣಕ್ಕೆ ಹೋಗ್ಬೇಕು ನಮ್ಮ ಬಾಯ್ಸ್ನ ಮೀಟ್ ಮಾಡೋಕ್ಕೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕೆಲಸ ಇತ್ತು, ಅದಕ್ಕೆ ರಾಮನಗರ MS ಗೋಲ್ಡ್ಗೆ ಬಂದಿದ್ದೀನಿ. ನಮ್ಮದು ಚೈನ್ ಆರ್ಡರ್ ಕೊಟ್ಟಿದ್ವಲ್ಲ, ರೆಡಿ ಆಗೈತೆ ಇಲ್ವಾ ಅಂತ ಅಪ್ಡೇಟ್ ಕೇಳಕ್ಕೆ ಬಂದಿದ್ದೆ. ಹಂಗೆ ಬಂದಿದ್ರೆ ನೋಡ್ಕೊ ಹೋಗೋಣ ಅಂತ. ಇವ್ರ MS ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ದು 8th ಆ್ಯನಿವರ್ಸರಿ ಸೆಲೆಬ್ರೇಷನ್ ಏನೋ ಮಾಡ್ತವ್ರೆ. ಬನ್ನಿ ಹೋಗೋಣ, ಚೈನ್ದು ಅಪ್ಡೇಟ್ ಕೇಳ್ಕೊ ಬರೋಣ. ಬನ್ನಿ, ನಾನು ಚೈನ್ ಆರ್ಡರ್ ಕೊಟ್ಟಿದ್ನಲ್ಲ, ಏನಾಗೈತೆ, ಆರ್ಡರ್ ರೆಡಿ ಆಗೈತೆ ಇಲ್ವಾ ಅಂತ ಕೇಳೋಣ. 8th ಇಯರ್ ಆ್ಯನಿವರ್ಸರಿ ಅಂತ ಹಾಕಿದ್ದಾರೆ, ಅದನ್ನು ಏನು ಅಂತ ಕೇಳೋಣ. ಮೋಸ್ಟ್ಲಿ ಬಂದಿರ್ಬೋದು ಚೈನು, ಕೇಳೋಣ. ಅಣ್ಣ ಒಂದು ಚೈನ್ ಆರ್ಡರ್ ಕೊಟ್ಟಿದ್ವಿ, ಬಂದಿದೆ ಅಣ್ಣ. ಅದೇ ಒಂದು ಚೈನ್ ಆರ್ಡರ್ ಕೊಟ್ಟಿದ್ವಲ್ಲ, ಬಂದಿದ್ಯಾ ಅಂತ ಕೇಳ್ಕೋಣ ಅನ್ಸುತ್ತೆ. 2 days ಆಗುತ್ತಾ ಇನ್ನು? ಹಾಂ, ಅದೇನಣ್ಣ ಹೊರಗಡೆ ಇದು 8th ಇಯರ್ ಆ್ಯನಿವರ್ಸರಿ ಅಂತೇನೋ ಹಾಕಿದ್ರಲ್ಲ? ಅಂದ್ರೆ ನಮ್ದು 3rd ಇಯರ್ ಆನಿವರ್ಸರಿ ನಡೀತಿದೆ 8 ಇಯರ್ಸ್. ಸೊ ಅದರ ಎನಿ ಡಿಸೈನ್ಸ್ ಎನಿ ಐಟಮ್ ತಗೋಬಹುದು, 8% ಮೇಕಿಂಗ್ ಚಾರ್ಜ್ ಮಾತ್ರ. ಯಾವುದೇ ಐಟಮ್ ಪ್ರಾಡಕ್ಟ್ ಯಾವುದೇ ಡಿಸೈನ್ಸ್ ತಗೊಳ್ಳಿ, ಯಾವುದೇ ಐಟಮ್ ತಗೊಳ್ಳಿ. ಇವಾಗ ಈ ಐಟಮ್ ತಗೊಂಡ್ರು ಕೂಡ 8% ಇರುತ್ತೆ ಮೇಕಿಂಗ್ ಚಾರ್ಜಸ್. ಎನಿ ಡಿಸೈನ್ಸ್ 0 ವೇಸ್ಟೇಜ್, 8% ಮೇಕಿಂಗ್ ಚಾರ್ಜಸ್, 3% GST ಇರುತ್ತೆ. 8th ಇಯರ್ ಆ್ಯನಿವರ್ಸರಿ. 8 ಇಯರ್ ಆನಿವರ್ಸರಿ. ಹೌದು. ನಮ್ದು ಎಷ್ಟು ದಿನ ಆಗ್ಬೋದಣ್ಣ? ಇನ್ನೂ ಚೈನ್ 2 days ಆಗುತ್ತೆ. 2 days ಆಗುತ್ತೆ. ಅದೇ ಇನ್ನೂ 1-2 ದಿನ ಆಗುತ್ತೆ ನಮ್ಮ ಚೈನ್ ಬರೋಕ್ಕೆ. ನಾನು ಬಂದಿದ್ರೆ ನೋಡ್ಕೋಗೋಣ ಅಂತ ಬಂದಿದ್ದು. ನನಗೂ ಒಂದು ಅಮೌಂಟ್ ಬರಬೇಕು, ಅದಕ್ಕೆ ವೆಯ್ಟ್ ಮಾಡ್ತೀನಿ. ಈ ವೀಕಲ್ಲಿ ತಗೋತೀನಿ. ಸೊ ಹೊಸ ಡಿಸೈನ್ ಯಾವ್ದಾದ್ರು ಬಂದೈತೆ ನೋಡ್ತಾ ಈ ನನಗೆ. ಗೈಸ್ ಬಂದಾಗೆಲ್ಲ ನಾನು 100 ಗ್ರಾಮ್ದು 150 ಗ್ರಾಮ್ದು ಚೈನ್ಗಳು ನೋಡ್ತಾ ಇರ್ತೀನಿ. ಎಷ್ಟು ಗ್ರಾಮ್ ಐತೆ ಬ್ರೋ ಇದು? 200 ಗ್ರಾಮ್ಸ್ ಇದೆ. 200 ಗ್ರಾಮ್ ಇದೆಯಾ? ಇದೆ ಬ್ರೋ ಇಟ್ಕೊಳ್ಳಿ. ಹಾಂ, ಇದನ್ನು ಕೂಡ 190 8% ಎಲ್ಲ ಸಿಗುತ್ತೆ. 195 ಗ್ರಾಮ್ಸ್ ಬರುತ್ತೆ ನಿಯರ್. 200 ಗ್ರಾಮ್ಸ್ ಇದೆಯಾ ಇದು? ಗೈಸ್ 200 ಗ್ರಾಮ್ ಐತೆ ನೋಡಿ ಈ ಚೈನ್. ಎಷ್ಟು ದೊಡ್ಡ ಐತೆ, ವೆಯ್ಟ್ ಹೆವಿ ಐತೆ. ತಗೊಳ್ಳಿ, ಈಗ ತಗೊಂಡ್ರೆ ಅದು 8% ಅಷ್ಟೇ. ಈಗ ತಗೊಳ್ಳಿ ಅಂತನಾ? ಏನು ಕಮ್ಮಿ ಆಗುತ್ತಾ ಬ್ರೋ? 200 ಗ್ರಾಮ್ಸ್ ಚೈನು ತಗೊಳ್ಳಿ, ಹಿಡ್ಕೊಳ್ಳಿ. 200 ಗ್ರಾಮ್ ಚೈನ್ ನೋಡಿ, ದೊಡ್ಡದು ಹಾಕೋದ್ರೆ ಡಾನ್ ಥರ ಕಾಣಿಸ್ತೀನಿ ನಾನು ರೋಡಲ್ಲಿ ಇದನ್ನ ಹಾಕೋದ್ರೆ. ಚೈನು ಹೆಂಗೆ ಕಾಣಿಸುತ್ತೆ ನೋಡೋಣ, ಇರಿ ಹಾಕೊಂಡು ನೋಡೋಣ. ಯಾಕೆ ಅಣ್ಣ ತಾಲಿನೇ ಕಟ್ಬಿಟ್ರು ನನಗೆ. ಮಿರರ್ ಕೊಡಿ ಬ್ರೋ. ಹಂಗೆ 200 ಗ್ರಾಮು ವೆಯ್ಟ್ ಫೀಲ್ ಐತೈತೆ. 100 ಗ್ರಾಮ್ ಚೈನ್ ಅಷ್ಟೊಂದು ಫೀಲ್ ಆಗಿರ್ಲಿಲ್ಲ, ಒಂದ್ಸತಿ ಹಾಕೊಂಡಿದ್ನಲ್ಲ. 200 ಗ್ರಾಮ್ ಚೈನ್ ಹಾಕೊಂಡ್ರೆ ವೆಯ್ಟ್ ಫೀಲ್ ಆಗ್ತೈತೆ, ಏನೋ ಕತ್ತಲ್ಲಿ ಏನೋ ಇರೋ ಥರ. ಒಂದ್ಸಲ ಇದು ಬಾಲ್ ಪೈತಾನ್ ಹಾಕೊಂಡಿದ್ನಲ್ಲ, ಅವು ಕತ್ಗೆ ಹಂಗನ್ಸ್ತಾಯ್ತು ನನಗೆ ಚೈನ್ ಹಾಕಿರೋದಕ್ಕೆ. ಇರಿ ಮಿರರಲ್ಲಿ ನೋಡ್ಕೋತೀನಿ ಹೆಂಗೆ ಕಾಣಿಸ್ತೈತೆ. ಪಕ್ಕ ಯೂಟ್ಯೂಬ್ ರೌಡಿ ಥರ ಕಾಣಿಸ್ತೀನಿ ಗೈಸ್ ಈ ದೊಡ್ಡ ಚೈನಲ್ಲಿ. ಹಾಂ, ಚೆನ್ನಾಗೈತೆ. ನಮ್ಮ ಭೀಮನ್ಗೆ ಹಾಕ್ಸ್ಬೋದು ಇದನ್ನ ತಗೊಂಡ್ರೆ. ಯಾವ್ದಾದ್ರು ಹೊಸ ಡಿಸೈನ್ ಈ ವೀಕಲ್ಲಿ ಬಂದಿರೋದು ಯಾವ್ದಾದ್ರು ಚೈನ್ ಇದ್ರೆ ತೋರಿಸಿ. ಹಂಗೆ ಇದು ತೋರಿಸಿ ಇಟ್ರೆ. ಹಾಂ, ಲಾಸ್ಟ್ ಟೈಮ್ ಬಂದಾಗ ಇರ್ಲಿಲ್ಲ ಗೈಸ್ ಇದು, ಇವಾಗ ಐತೆ. ಎಷ್ಟು ಗ್ರಾಮ್ ಐತೆ ಬರೋಣ ಇದು? 17 ಗ್ರಾಮ್ ಅಷ್ಟೇನಾ ಇದು? 17 ಗ್ರಾಮ್ ಅಷ್ಟೇ ಗೈಸ್. ಒಳ್ಳೆ 30 ಗ್ರಾಮ್ ಚೈನ್ ತರ ಕಾಣಿಸುತ್ತೆ. ಆಫರ್ ಪ್ರೈಸ್ ಅಲ್ಲಿ ನಿಮಗೆ ಈ 4 days ಅಲ್ಲಿ ಆಫರ್ ತಗೊಂಡ್ರೆ ನಿಮಗೆ ಜಸ್ಟ್ 8% ಅಷ್ಟೇ. ಇನ್ನು ಚೈನ್ ಎಲ್ಲ ಮೂವಿಂಗ್ ಚೈನ್ಸ್ ಇದೆ. ನಾರ್ಮಲ್ ಡೇಗೂ ಇವಾಗ ನಾರ್ಮಲ್ ಇವಾಗ ಆನಿವರ್ಸರಿ ಏನು ಡಿಫರೆನ್ಸ್ ಏನು? ನಾರ್ಮಲ್ ಡೇಸ್ ಅಲ್ಲಿ ಬತ್ತು ಅಂತಂದ್ರೆ ನಿಮಗೆ ಮಾರ್ಜಿನ್ ಅಂತ ಇರುತ್ತೆ. ಅದ್ರಲ್ಲಿ ಬಂದು ನಿಮಗೆ ವೇಸ್ಟೇಜ್ ಚಾರ್ಜಸ್ ಬರುತ್ತೆ, ಮೇಕಿಂಗ್ ಚಾರ್ಜಸ್ ಬರುತ್ತೆ. ಈಗ ನೀವು ಆಫರ್ ಅಲ್ಲಿ ತಗೊಂಡ್ರಾಗ 8th ಇಯರ್ ಆನಿವರ್ಸರಿ ಕಂಪ್ಲೀಟ್ ಆಗಿ 9 ಇಯರ್ಗೆ ನಾವು ಕಾಲಿಡುತ್ತಾ ಇರೋದ್ರಿಂದ ಆನಿವರ್ಸರಿಗೆ ಜಸ್ಟ್ 0% ವೇಸ್ಟೇಜ್, ಮೇಕಿಂಗ್ ಅಲ್ಲಿ 8% ಕೊಡ್ತೀವಿ ನಾವು ಈ ಚೈನ್ಸ್. ಓಕೆನಾ? ಅದರಿಂದ ಸೇವ್ ಮಾಡ್ಬೋದು ಅಮೌಂಟ್. ಸೇವ್ ಮಾಡ್ಬೋದು. ಈಗ ನಾನು ಚೈನ್ ಆರ್ಡರ್ ಮಾಡಿದ್ದೀನಲ್ಲ, ಅದೇ ಆಫರ್ ಅಲ್ಲಿ ಕೊಡ್ತೀರಾ ಹೆಂಗೆ? ಚೈನ್ ಆರ್ಡರ್ ಮಾಡಿರೋ ಆಫರ್ ಅಲ್ಲೇ ಕೊಡ್ತೀವಿ. 4 days ಓನ್ಲಿ ಆಫರ್ ಇದ್ದಂಗೆ ಮಾತ್ರ. ಎಷ್ಟು ದಿನ? 4 days ಅಲ್ಲಿ 14, 15, 16, 17. ಈ ಮಂತ್ 14, 15, 16, 17 ಓನ್ಲಿ 4 days ಓನ್ಲಿ ಆಫರ್. 4 ದಿನ ಆಫರ್ ಇರುತ್ತಂತ ಅಷ್ಟೇ.
ನಂದು ಅಮೌಂಟ್ ಒಂದು ಬರಬೇಕು, 4 ದಿನದಲ್ಲಿ ಬಂದರೆ ತಗೋಬೋದು ಈ ಆಫರಲ್ಲಿ, ಇಲ್ಲ ಅಂದರೆ ಈ ವೀಕ್ ದಾಟಿದ್ರೆ ಆಫರ್ ಹೋಗ್ಬಿಟ್ಟಿರುತ್ತೆ. ಸರಿ ಸರಿ ಬ್ರೋ, ಆಯ್ತು. ಗೈಸ್ ನಾನು ಆಫರ್ ಐತಲ್ಲ ಅದಕ್ಕೆ ಡೈಮಂಡ್ಸಲ್ಲಿ ಏನಾದ್ರು ಆಫರ್ ಇದೆಯಾ ನೋಡೋಣ, ಹಂಗೆ ಡೈಮಂಡ್ಸ್ದು ನೆಕ್ಲೆಸ್ದು ರಿಂಗು ನೋಡೋಣ ಅಂತ ಬಂದೆ. ಸೇಮ್ ಆಫರ್ ಬರುತ್ತಾ ಬ್ರೋ ಇದಕ್ಕೆ ಡೈಮಂಡ್ಸ್ಗೂ? ಡೈಮಂಡ್ಸ್ ಅಲ್ಲಿ ಬಂದು ಪರ್ ಕ್ಯಾರೆಟ್ಗೆ ನಿಮಗೆ 25,000 ನಿಮಗೆ ಲೆಸ್ ಇರುತ್ತೆ. ಇದಕ್ಕೆ ನಮ್ಮ ಡೈಮಂಡ್ ಬಂದು EF ಕಲರ್ ಬರುತ್ತೆ, VVS ಕ್ಲಾರಿಟಿ ಬರುತ್ತೆ, ರೋನ್ ಬ್ರಿಲಿಯಂಟ್ ಕಟ್ ಬರುತ್ತೆ. ಓಕೆನಾ? ರೀಸೇಲ್ ವ್ಯಾಲ್ಯೂನು 100% ಇರುತ್ತೆ ನಮಗೆ ಡೈಮಂಡ್ಸ್ ಅಲ್ಲಿ. ಇವಾಗ ಆನಿವರ್ಸರಿ ಆಫರ್ ನಡೀತಿದೆಯಲ್ಲ, ಆನಿವರ್ಸರಿ ಆಫರ್ ಅಲ್ಲಿ ನಾರ್ಮಲ್ ಡೇಸ್ ಅಲ್ಲಿ ಬಂದ್ರೆ ನಿಮಗೆ ಕಮ್ಮಿಯಾಗಿ ಸಿಗುತ್ತೆ. ಆನಿವರ್ಸರಿ ಆಫರ್ ಅಲ್ಲಿ ಬಂದ್ರೆ ನಿಮಗೆ ಪರ್ ಕ್ಯಾರೆಟ್ ಡೈಮಂಡ್ಗೆ 25,000 ನಿಮಗೆ ಲೆಸ್ ಇರುತ್ತೆ. 25,000 ಪರ್ ಕ್ಯಾರೆಟ್ಗೆ ಅಮೌಂಟ್ ಲೆಸ್ ಇರುತ್ತೆ. ಹೌದು. ಎಷ್ಟಾಗುತ್ತೆ ಇದು ನೆಕ್ಲೆಸ್? Sir, ಇದು ನೆಕ್ಲೆಸ್ 14 lakhs ಆಗುತ್ತೆ. ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ ಆಲ್ಮೋಸ್ಟ್ ನಿಮಗೆ 12.5-13,000 ವರೆಗೂ ಸಿಗುತ್ತೆ. 13 ನೋಡಿ 14 ಲಕ್ಷ ಡೈಮಂಡ್ ನೆಕ್ಲೆಸ್ ಅಂತೆ. 13 lakhs ಆಗುತ್ತೆ. ಆಫ್ಟರ್ ಡಿಸ್ಕೌಂಟ್ ನಿಮಗೆ 12.3 12.4 ಎಲ್ಲ ಸಿಗುತ್ತೆ. ಆಫರ್ ಅಲ್ಲಿ 12,500 ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಡೈಮಂಡ್ ನೆಕ್ಲೆಸ್ ನೋಡಿ ಗೈಸ್ ಹೆಂಗಾಯ್ತು. ಡೈಮಂಡ್ ನೆಕ್ಲೆಸ್ನ ತಗೊಂಡಾಗ ಬರೋಣ, ಈಗ ನೋಡಿದ್ದಷ್ಟೇ. ಸರಿ ಸರಿ ಅಣ್ಣ, ಆಯ್ತು. ಗೈಸ್ ನಮ್ಮ ಚೈನು ಇನ್ನೊಂದು 3 ದಿನ ಬರುತ್ತಂತೆ. ಬನ್ನಿ ಇವಾಗ ನಾವು ನಮ್ಮ ಬಾಯ್ಸ್ ಹತ್ರಕ್ಕೆ ಹೋಗೋಣ, ಚನ್ನಪಟ್ಟಣಕ್ಕೆ ನೋಡೋಣ. ಸಾವ್ಕಾರ್ ಶೇಖರ್ ನೋಡಿ ಗೈಸ್ ಫಾರ್ಚುನರ್ ಎತ್ಕೊ ಬಂದಿದ್ದಾನೆ. ಅಭಿಷೇಕ್ ಎತ್ಕೊ ಬಂದಿದ್ದಾನೆ. ಎಲ್ಲಿಗೋಗದ್ರು? ಸಾಲ ಮಾಡ್ಕೊಬರಕ್ ಹೋಗೋಣ. ಯಾವ ಇಯರ್ ಮಾಡಲ್ಲ ಮಚ್ಚ ಇದು? ಸೌಂಡ್ ಆಫ್ ಮಾಡೋ ಶೇಖರ್, ಕಮ್ಮಿ ಮಾಡಬೇಕು. 2019 ಮಾಡಲಾ? 18 ಹೊಸದು ಹಿಂಗೆ ಇತ್ತಲ್ಲ ಅವತ್ತು ನೋಡೋದಲ್ಲ ಶೋರೂಮ್. ಸ್ವಲ್ಪ ಐತೆ ಶೇಖರ್ ಚೇಂಜಸ್ಸು. ಇವನ ಹೆಸರು ಅಭಿಷೇಕ್ ಅಂತ. ನಮ್ಮ ಗ್ಯಾಂಗಲ್ಲೇ ತುಂಬಾನೇ ಸ್ಮಾರ್ಟ್, ತುಂಬಾನೇ ಕ್ಯೂಟ್, ತುಂಬಾನೇ ಸ್ವೀಟ್ ವ್ಯಕ್ತಿ ಅಂದ್ರೆ ಇವನೇ. ಏನಾರು ಹೇಳ್ತೀಯ ಅಭಿಷೇಕ್ ಇದ್ರ ಬಗ್ಗೆ? ಶೇಖರ್ ಕ್ಯೂಟ್ನೆಸ್ ಬಿಟ್ರೆ ನೆಕ್ಸ್ಟ್ ಅಭಿಷೇಕ್. ಹೊಸ ಫಾರ್ಚುನರ್ ತಗೊಂಡಿದ್ದೀನಿ. ಲೋ ಎಕರಾ ಡಿಪ್ರೆಷನ್. ಹೇಗಿದೆ ಎಕ್ಸ್ಪೀರಿಯನ್ಸ್? ಬೈಕಲ್ಲಿ ಕೂತ್ಕೋ, ಎಲ್ಬೋರ್ಡ್ ಕಾರ್ ಬಿಡ್ತಾನೆ. ಸೀಟ್ ಬೆಲ್ಟ್ ಜೊತೆ ಪ್ಯಾಂಟ್ ಬೆಲ್ಟ್ ಹಾಕಬೇಕಾ? ಚೆನ್ನಾಗೈತೆ ಮಚ್ಚ, ಹೈಟ್ ಜಾಸ್ತಿ ಇದೆ. ಖುಷಿ ಆಗ್ತಿದ್ಯಾ ನಿನ್ಗೆ ಫಾರ್ಚುನರ್ ಓಡಿಸ್ತಿರೋದು? ನಾನು ಏನು ಖುಷಿ ಆಯ್ತಿಲ್ಲ ಕಣ, ಹೊಸ ಫಾರ್ಚುನರ್ ಓಡಿಸೋರು ಖುಷಿ ಆಗುತ್ತೆ ಅನ್ಸುತ್ತೆ. ನಮ್ ಗ್ಯಾಂಗ್ ಅಲ್ಲಿ ತೊಳಕ್ ಸಾಧ್ಯ ಕೇಪಬಿಲಿಟಿ ಇರೋದು ಒಬ್ರೆ, ಯಾರು ಹೇಳು? ಶೇಖರ್. ಚಿಕ್ಕಪ್ಪ. ಫಾರ್ಚುನರ್ ಚೆನ್ನಾಗೈತೆ ಮಚ್ಚ, ಜಾಸ್ತಿ ಓಡಿರೋದಕ್ಕೆ ಸ್ವಲ್ಪ. ಹೌದಾ? ಆದ್ರೆ ಇದು 1.5 ಲಕ್ಷ ಓಡಿದ್ರು ಚೆನ್ನಾಗಿ ಐತೆ. ನೀನ್ ಡೀಸೆಲ್ ಹಾಕ್ಸೋರೆ ಚೆನ್ನಾಗಿರುತ್ತೆ ವಿಕಾಸ್. ನೀನ್ ಡೀಸೆಲ್ ಹಾಕ್ಸ್ಬಿಟ್ಟು ಓಡಿಸೋರೆ ಸಾಫ್ಟ್ ಆಗಿರುತ್ತೆ, ಮಕ ಇರುತ್ತೆ. ಯೋಚನೆ ಮಾಡು, ಬಂಕಿಲ್ಲ ಇನ್ನೇನು. ಚೆನ್ನಾಗೈತೆ ಮಚ್ಚ ಫಾರ್ಚುನರ್. ಗೈಸ್ ಫಾರ್ಚುನರ್ ಆದ್ರೂ ಎಕ್ಸ್ಪೀರಿಯನ್ಸ್ ಸಖತ್ತಾಗೈತೆ ಗೈಸ್. ಏನೋ ಒಂದ್ ಹೆವಿ ದೊಡ್ಡ ಕಾರ್ ಓಡಿಸ್ತಿರೋ ಫೀಲ್ ಬರುತ್ತೆ. ಹೈಟು ಹೆವಿ ಡಿಫ್ರೆನ್ಸ್ ಬರುತ್ತೆ. XUV ಓಡ್ಸೋಕ್ಕೂ ಇದಕ್ಕೂ ಭಾರಿ ಡಿಫ್ರೆನ್ಸ್ ಐತೆ. ಹೊಸ ಫಾರ್ಚುನರ್ ತಗೊಂಡ್ರೆ ಇನ್ನೂ ಕ್ರೇಜಿ ಆಗಿರುತ್ತೆ. ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿ ಓಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಡ್ಸಿರೋದು 2 ಕಿಲೋಮೀಟರ್ಗೆ 3 ಸತಿ ಹೇಳ್ದ ಪೆಟ್ರೋಲು ಡೀಸೆಲ್ ಅಂತ. ಏನಂತೀರಾ? 2 ಕಿಲೋಮೀಟರ್ ಓಡಿಸಿಸ್ಬಿಟ್ಟು ಇವ್ನು ಪೆಟ್ರೋಲ್ ಡೀಸೆಲ್ ತುಂಬಿಸ್ಬಿಟ್ಟು ಕಳಿಸ್ಬಿಡ್ತಾರೆ ಮನೆಗೆ. ಫುಲ್ ಬೇಡ, ಒಂದು ಅರ್ಧ ಹಾಕ್ಸಿದ್ರೆ ಸಾಕು. ಪರವಾಗಿಲ್ಲ ಅಭಿಷೇಕ್, ನೀನ್ ಹಾಕ್ಸು. ನೀನು ಸಖತ್ ಸ್ಮೂತ್ ಆಗಿದೆ ನೀನು ಹಾಕ್ಸಿರೋದು, ನೀನೇ ಹಾಕ್ಸು. 60-80 ಹೋಗ್ಬೇಕಂತ ವಿಕಾಸ್ ದೊಡ್ಡವ್ರು ಹೇಳ್ತಾ ಇದಾರೆ. ದೊಡ್ಡ ಟ್ರಿಪ್ ಹೋದಾಗ PT ಟೀಚರ್ ಮಾಡ್ತಾರಲ್ಲ, ಗೈಸ್ ಅಭಿಷೇಕ್ ನೋಡಿ ತೋರ್ಸೋ ಅವನು ಕೂಡ ಶೇಖರ್ದು. ಗೈಸ್ ನಾವು ಬಾಯ್ಸ್ ಎಲ್ರು ಇವಾಗ ಚಾಟ್ಸ್ ತಿನ್ನಕ್ ಹೋಗ್ತಾ ಇದೀವಿ. ಬನ್ನಿ ಇವಾಗ ಹೋಗ್ಬಿಟ್ಟು ಚಾಟ್ಸ್ ತಿನ್ನೋ. ಗೈಸ್ ನಮ್ ಬಾಯ್ಸ್ ಎಲ್ರು ಸಮೋಸ ಪಾರ್ಟಿ ಕರ್ಕೊ ಬಂದಿನಿ ಚಾಟ್ಸ್ ತಗೊಳಕ್ಕೆ. ನೋಡಿ ತರ ತರ ಚಾಟ್ಸ್ ಗಳಿದೆ, ಯಾವ್ದು ಬೇಕು ಹೇಳ ಶೇಖರ್? ಗೈಸ್ ಬೇಲ್ಪುರಿ, ಮಿನಿ ಪಂಜಾಬಿ ಆಲೂ ಸಮೋಸ 1 ಪೀಸ್, ದಹಿ ಕಚೋರಿ ಚಾಟ್, ಗುಲಾಬ್ ಜಾಮೂನ್ ಎಲ್ಲ ಬರುತ್ತೆ ಅದ್ರಲ್ಲಿ. ಚಾಟ್ ಪಾರ್ಟಿ ಪ್ಲಾಟರ್, ಎನಿಥಿಂಗ್ ಆಫ್ ಯುವರ್ ವಿಶ್. ಮಸ್ಕಾ, ಚಾಯ್ಸ್ ಆಫ್ ಪೋಹಾ, ವಡಾ ಪಾವ್. ಯಾವ್ದು ಹೇಳೋಣ? ನೋಡು ಅಲ್ಲಿ ನೋಡು ಅವನು. ಚಿಕ್ಕಪ್ಪ ಹೊರ ಹೇಳು. ಗೈಸ್ ದಹಿ ಸಮೋಸ ಇದೆ, ಮಟರ್ ಸಮೋಸ ಚಾಟ್ಸ್ ಇದೆ, ಸಮೋಸ ಬೇಲ್ಪುರಿ. ಮಚ್ಚ ಒಂದು ಸಮೋಸ ಬೇಲ್ಪುರಿ ಹೇಳೋಣ. ಅಣ್ಣ ಒಂದು ಸಮೋಸ ಬೇಲ್ಪುರಿ.
ನೀವು ಹೇಳಲ್ರಿ, ನಾನು ಹೇಳ್ತೀನಿ. ಇನ್ನೊಂದು ದೈ ಪುರಿ ಹೇಳ. ದೈ ಸಮೋಸ. ದೈ ಸಮೋಸ ಬೇಕಾ? ಒಂದ್ ದೈ ಸಮೋಸ ಕೊಡಿ. ಸಮೋಸ ಅದೆಲ್ಲ ಸಮೋಸ ಅದೆಲ್ಲ ಸಮೋಸ ವೆರೈಟೀಸ್. ಸರ್ ಒಂದು ಸಮೋಸ ಬೇಲ್ಪುರಿ, ಒಂದು ದೈ ಸಮೋಸ ಚಾಟು, ಇನ್ನೊಂದು ಯಾವ್ದು ಯಶವಂತ್? ಇನ್ನೊಂದು ಚೋಲೆ ಸಮೋಸ ಚಾಟ್. ಈ ಸಮೋಸ ಪಾರ್ಟಿಲಿ ನಮ್ಮ ಬಿಲ್ಲು 1076 ರೂಪಾಯಿ ಆಗೈತೆ. ಒಂದು ಸಮೋಸ ಬೇಲ್ಪುರಿ ಹೇಳಿದೀವಿ, ಒಂದು ದೈ ಸಮೋಸ ಚಾಟು, ಒಂದು ನಾನ್ ವೆಜ್ ಸಮೋಸ ಮಿಕ್ಸ್ ಬಕೆಟು, 2 ಜ್ಯೂಸ್ ಹೇಳಿದೀವಿ. 1000 rupees ಸಮೋಸ. 1000 rupees ಸಮೋಸ ನೋಡಿದೀರಾ? 1,000 ರೂಪಾಯಿ ಸಮೋಸ. 1,000 ರೂಪಾಯಿ ಸಮೋಸ ಇವತ್ತೇ ತಿಂತಿರೋದಂತ. 1,000 ರೂಪಾಯಿ ಗೈಸ್, ನಮ್ ಗ್ಯಾಂಗ್ ಅಲ್ಲೇ ದೊಡ್ಡ ಗೋಲ್ಡ್ ಮ್ಯಾನು ಶೇಖರ್. ಇಲ್ಲ, ಶೇಖರ್. ನೋಡಿ ದೊಡ್ಡ ಚೈನ್ ಗೋಲ್ಡ್ ಉಂಗ್ರ ತಗೊಂಡು ಶೇಖರ್ ನೋಡಕ್ ಹಿಂಗ್ ಕಾಣ್ತಾನೆ. ಭಾರಿ ಕಲಾವಿದ ಮತ್ತೆ ಭಾರಿ ಕಲಾಕಾರ ಇದಾನೆ. ನೋಡಕ್ ಹಿಂಗ್ ಕಾಣಿಸ್ತಾನ ಅಷ್ಟೇ ಗೈಸ್. ಕಪ್ಪುಗವನೆ ಅಂತ ಯಾಮಾರ್ಬೇಡಿ. ಮಾಕ ತೊಳೆದ್ರೆ ಫುಲ್ ಬೆಳಗಾಗ್ಬಿಡ್ತಾನೆ. ವಾದ ಮಾಡ್ಬೋದಾಗಿತ್ತು. GST ಯಾಕೆ ಹಾಕ್ತಾರೆ ಅಭಿಷೇಕ್? ಹೌದಾ? ಪೆಟ್ಟಿ ಅಂಗಡಿ ಎಲ್ಲ. ಮತ್ತೆ ಇದು ಯಾಕೆ GST ಹಾಕಿದ್ರೆ ಹಂಗೆ ಹಿಂಗೆ ಅಂತ ವಿಡಿಯೋದಲ್ಲಿ ಚಿಕ್ಕಪ್ಪ ಅಲ್ವ ಬಾತ್ರೂಮ್ಗೆ. ಶೇಖರ್ ಮನೆ ಬರ್ಬೇಕು ಕಳಿಯಕ್ಕೆ ಅಭಿ ಒಬ್ಬ ಸಾಕು. ಶೇಖರ್ ಬಂದ. ನಿನಗೆ ಒಳ್ಳೆ ಕಟ್ಟಿ ಸಿಕ್ಕಾವಲ್ವಾ ಇದೆಲ್ಲ? ಅವೆಲ್ಲ ಕಟ್ಟಿಟ್ಕೊಂಡಲ್ಲ ಹಂಗೆ ಆಗ್ತಾನೆ ಅವನು. ಕಟ್ ಮಾಡ್ಬೇಕಾ ಅಭಿಷೇಕ್? ನೀನ್ ಕಟ್ ಮಾಡಂದ್ರೆ ಮಾಡ್ತೀವಿ. ಎಲ್ಲ ಫುಲ್ಲು ಗರ್ಲ್ಸ್ ಎಲ್ಲ ಇಂಪ್ರೆಸ್ ಆಗ್ಲಿ ನೋಡಿ ಚಿಕ್ಕಪ್ಪನ. ಕೈಯಲ್ಲಿ ಇರೋದು ಬಿಚ್ಚೆಲ್ಲ ಕೊಟ್ರೆ ಎಲ್ಲ ಇಂಪ್ರೆಸ್ ಆಯ್ತಾರೆ. ಅವಂದೇ ಕಣ ನಮ್ದಲ್ಲ. ಹಾಕೊಬಿಡು ನೋಡಿ ಅವರೇ ಹಾಕೊಳಕೇನೋ. ನೋಡಪ್ಪ ಅಭಿಷೇಕ್ ಗಿಫ್ಟ್ ಇದು 2ನೇ ರಿಂಗ್ ನನ್ನ ಗಿಫ್ಟ್. ಇರ್ಲಿ ಬಿಡಿ ಬದಿಕೊಳ್ಳಿ. 1,000 ರೂಪಾಯಿಗೆ ಏನೋ ತಗೊಂಡ್ರಿ ನನಗೆ. ನಮ್ಮ ಮನೆ ಹತ್ರ ಬಂದಿದ್ದೆ ನಾನು 200 ರೂಪಾಯಿ ಮುಗಿಸ್ತಾ ಇದ್ದೆ. 1,000 ರೂಪಾಯಿ ಸಮೋಸ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತ. ಇನ್ನೊಂದು ಲೋಟದ ಮೇಲೆ ಹೆಸರು ಹಾಕ್ಸ್ಬಿಟ್ಟೆ. ನೀನ್ ಯಾವ ಕಾಫಿ ಇಲ್ಲ ಬ್ರೋ, ನೀನ್ ಲೋಟದ ಮೇಲೆ ಹೆಸರು ಹಾಕ್ಸಿ ನಮ್ಗೆ ಇವಾಗ ಕಾಫಿ ಎಲ್ಲಾದ್ರೂ ಓಕೆ. ನೀನ್ ಟೀ ಅಂಗಡಿ ಲೋಟದಲ್ಲಿ ಬರ್ಕೊಟ್ರೆ ನಾವು ಕುಡಿತೀವಿ ಖುಷಿ. ಹೆಸರು ಅದ್ ದೊಡ್ಡಕ್ಕಿರ್ಬೇಕು, ಎಷ್ಟು ಉದ್ದ ಬರ್ಬೇಕು ಲೋಟ. ಅವ್ನ್ ಗೊತ್ತಾಗಲ್ವೇನೋ ಅವ್ನಿಗೆ. ಗೊತ್ತಾಗಲ್ಲ. ಇಂಜಿನ್ ಡಿಗ್ರಿ ಮಾಡವನೆ, 2 ಡಿಗ್ರಿ ಮಾಡವನೆ, ಕೆಲ್ಸಕ್ಕೆ ಹೋಯ್ತವನೆ. ನೀನೇನೇನ್ ಮಾಡಿದ್ಯಾ? ಅದೆಲ್ಲ ಹೇಳ್ಬಾರ್ದು, ಇನ್ಕಮ್ ನ ರಿವ್ಯೂ ಮಾಡ್ಬಾರ್ದು. 3 ತಿಂಗಳಿಂದ 10 ಲಕ್ಷ ದುಡ್ದವನೆ ಪಕ್ಕ. ಇಲ್ಲ ಅನ್ಲಿ ದೇವ್ರೆ ನೋಡ್ಕೊಬಿಡ್ತಲ್ಲ. ಹಿಂದೆ ಕೂತ್ಕೋ, ಅಜೀಬ್ ಮಾಡಂಗಿಲ್ಲ. ವಿಡಿಯೋ ಮಾಡ್ತಿದ್ಯಾ? ನಾನು ಹೇಳಿದ ಕಡೆ ಝೂಮ್ ಮಾಡ್ಬೇಕು. 1 2 3 ನೋಡು. ಇಲ್ಲಿ ರೇರ್ ರ್ಯಾಬಿಟ್ ಬಂದು ರೇರ್ ಎಲಿಫೆಂಟ್ ಅಂತ ಬರ್ಸ್ಕೊಡ್ಬೋದಾಗಿತ್ತು. The rarest rabbit you can ever see. Cutest rabbit. ಒಳ್ಳೆ ಕಂಟೆಂಟ್ ಸಿಗ್ತಾವಲ್ಲ ಇವತ್ತು. ಬಂತು. ಎಲ್ರು ಬನ್ನಿ, ನಮ್ ಜೊತೆ ಇದ್ರೆ ಇದರೆಲ್ಲ ದೈಪುರಿ ತಿನ್ಕೊಂಡಿರ್ಬೋದು ಅಂತ. ಈಗ ಯಶವಂತ ಅಣ್ಣ, ವಿಕಾಸ್ ಅಣ್ಣ ಹೇಳ್ಕೊಡ್ತಾವನೆ ಹೇಳು ಅಂತ. ಗೈಸ್, ನಾವಿವತ್ತು ಸಮೋಸ ಪಾರ್ಟಿಲಿ ಡಿಫ್ರೆಂಟ್ ಚಾಟ್ಸ್ ನ ತಿಂತಿದೀವಿ. ಇದು ದೈ ಸಮೋಸ, ಇದು ಬೇಲ್ ಸಮೋಸ, ಇದು ಸಮೋಸ ಬಕೆಟು ಎಲ್ಲ ಇವಾಗ ಟೇಸ್ಟ್ ಮಾಡಿ ತಿಂತೀವಿ. ರೀಸೆಂಟ್ ಆಗ್ಬಿಟ್ಟಿದ್ಯಾ ಸ್ಪೂನ್? ನಾವ್ ಯಾವಾಗ್ಲೂ ಗೈಸ್, ಇವ್ನ್ ಎಂತ ನನ್ ಮಗ ಅಂದ್ರೆ ಕಟಿಂಗ್ ಶಾಪ್ ಅಲ್ಲಿ ಕಟಿಂಗ್ ಮಾಡಿಸ್ಬಿಟ್ಟು ಸ್ನಾನ ಮಾಡ್ದೇನೆ ನಮ್ಮ ಜೊತೆ ಬಂದ್ಬಿಟ್ಟು ಈ ಅಡ್ಗಲೆ ಕೈಲಿ ತಲೆ ಬಾಚುವ, ಬಲ್ಗಡೆ ಕೈಲಿ ಬಿರಿಯಾನಿ ತಿನ್ನುವ. ಇವನು ಸ್ಪೂನ್ ಯೂಸ್ ಮಾಡೋ ಮಟ್ಟಕ್ಕೆ ಬೆಳೆದ್ಬಿಟ್ಟ. ಇತಿಹಾಸ ನೋಡ್ದಪ್ಪ, ದುಡ್ಡು ಬಂದಿಟ್ಗೆ ಹೆಂಗ್ ಚೇಂಜ್ ಆಯ್ತಾರ ಜನ. ಸ್ಪೂನ್ ಇಳಿತಾರೆ. ಟೇಸ್ಟ್ ಮಾಡ್ತಾವ. ಹೆಂಗಾಯ್ತ ಮಚ್ಚ? ಕೂಡ ಮಾಡ್ಕೋತೀವಿ. ಬಾಯ್ಸ್ ಎಲ್ರು ಇವಾಗ ಸಮೋಸ ಪಾರ್ಟಿ ಚಾಟ್ಸ್ ನ ತಿಂದು ಟೇಸ್ಟ್ ಮಾಡಿ ಹೇಳ್ತಾರೆ. ನೋಡಕ್ ಮಾತ್ರ ಸಖತ್ತಾಗಿ ಕಾಣಿಸ್ತೈತೆ ನನಗೂ. ನಾನು ಟೇಸ್ಟ್ ಮಾಡ್ತೀನಿ. ಹೆಂಗಾಯ್ತ ಮಚ್ಚ? ಚೆನ್ನಾಗಿದೆ, ಪರವಾಗಿಲ್ಲ. ಹೊರಗಡೆ ತಿಂದಿದ್ದು ಚೆನ್ನಾಗೈತಾ? 1,000 ರೂಪಾಯಿ ಕೊಟ್ಟಾದ್ಮೇಲೆ ಆಬ್ವಿಯಸ್ಲಿ ಚೆನ್ನಾಗಿರ್ಲೇಬೇಕಲ್ವಾ? ಚೆನ್ನಾಗ್ ಆಯ್ತಾ ಹೇಳು. ಚೆನ್ನಾಗಿಲ್ಲ ಅಂದ್ರು ಅಭಿ ಎಷ್ಟೇ ಬಿಡ್ತಾನೆ ಅವ್ರ ಅದಕ್ಕೆ ಎಷ್ಟೇ ಬಿಡ್ತಾನೆ, ಊದ್ಬಿಟ್ಟು ಕಳಿಸ್ಬಿಡ್ತಾರೆ ಬಾಯಿಲಿ. ಇಲ್ಲ ಐತೆ ಬನ್ನಿ. ಶೇಖರ್ ದೊಡ್ಡ ವ್ಯಕ್ತಿ ಆಗೋದಾ? ಶೇಖರ್ ಬ್ರೋ, ದ ಸ್ಪೂನ್ ಇಸ್ ಹಿಯರ್, ಟೇಕ್ ಇಟ್. ಇವ್ನು ಯಾರು? ಇದು ಮಸಾಲ ಪುರಿ ಅಲ್ಲ ಗೈಸ್. ಬನ್ನಿ ಇವಾಗ ದೈಪುರಿನ ಟೇಸ್ಟ್ ಮಾಡೋಣ, ಹೆಂಗಾಯ್ತು ನೋಡೋಣ. ಸಮೋಸ ದೈಪುರಿ. ಅಭಿ ಕೊಡಪ್ಪ ಮೊಸರು ಅಂದ್ರೆ ಇಷ್ಟ ಅವನಿಗೆ. ಮೊಸರು ಅಂದ್ರೆ ಇಷ್ಟ ಏನೋ? ಬರೀ ಮೊಸರು ತಿನ್ನೋದು. ಅದಕ್ಕೆ ತಾನೇ ದೈಪುರಿ ಹೇಳಿರೋದು. ಗೈಸ್, ಚೆನ್ನಾಗೈತೆ, ಡಿಫ್ರೆಂಟ್ ಆಗೈತೆ. ಕಂಟೆಂಟ್ ಹಾಕಿರ್ಬೋದು. ಸಮೋಸನು ಚೆನ್ನಾಗಿರುತ್ತೆ ಮಚ್ಚ. 5 ತರ ಸಮೋಸ ಕೊಟ್ಟವನಿಗೆ ಅದರಲ್ಲಿ.
5 ಚಿಕನ್ ಸಮೋಸ ಬೇರೆ ಬೇರೆ ತರ ಇರುತ್ತೆ ಚಿಕನ್ಗಳು, ಅದನ್ನು ಟೇಸ್ಟ್ ಮಾಡಿ. ನೀನ್ ತಿನ್ನಲ್ವಾ? ಯಾಕೆ? ಇವತ್ತು ಚಿಕನ್ ತಿನ್ಬಾರ್ದು ಅಂತ ಚಿಕ್ಕಪ್ಪ ಹೇಳವ್ರೆ. ಶನಿವಾರದ ಕೆಂಗಲ್ ಎವ್ರಿ ಸ್ಯಾಟರ್ಡೆ ಕೆಂಗಲಲ್ಲಿ ಅರ್ಧ ಗಂಟೆ ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಸ್ವಲ್ಪ ದುಡ್ಡು ಬರಲಿ. ಗುರುವಾರದೊತ್ತು ಚಿಕನ್ ತಿಂದೆ ದೇವ್ರು ಮಾಡ್ತಾನೆ. ನಮ್ಗೆಲ್ಲ ಯಾವಾಗ ಹಂಗೆ ಬರೋದು ಬುದ್ಧಿ? ಫಸ್ಟ್ ಹಿಂಗಿರ್ಲಿಲ್ವಲ್ಲ. ನಮ್ಮ ಚಿಕ್ಕಪ್ಪ ಹೇಳಿದ್ದಾರೆ. ನಮ್ಮ ಚಿಕ್ಕಪ್ಪ ಅದು ಶೇಖರ್ಗೆ ಇವತ್ತು ಇನ್ನೊಂದು ಹೆಸರು, ಇವಾಗೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಫುಲ್ ನೋಡು ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಹೆಂಗ್ ಫಿಲ್ ಮಾಡ್ತಾರೆ. ಗೈಸ್, ಶೇಖರ್ ಫ್ಯಾನ್ಸ್ ಯಾರ್ಯಾರು ಇದಾರೆ ಎಲ್ಲರೂ ಇನ್ಮೇಲೆ ಶೇಖರ್ನ ಚಿಕ್ಕಪ್ಪ ಅಂತ ಕರೆಯೋಣ. ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಫುಲ್ ಚಿಕ್ಕಪ್ಪ ಅಂತ ಸ್ಪ್ಯಾಮ್ ಮಾಡಿ. ಗೈಸ್, ಬೇಲ್ಪುರಿನೂ ಚೆನ್ನಾಗೈತೆ. ಬೇಲ್ ಸಮೋಸ ಅನ್ಸುತ್ತಿದ್ದು ಇದ್ರ ಹೆಸರು. ಸಮೋಸ ಬೇಲ್ಪುರಿ. ಸಮೋಸ ಬೇಲ್ಪುರಿನೂ ಚೆನ್ನಾಗೈತೆ. ಅಭಿಷೇಕ್ ನೋಡಿ ತಟ್ಟೆ ಎತ್ಕೊಂಡು ಮೊಸರು ಅಂದ್ರೆ ಇಷ್ಟ ಅವನಿಗೆ, ಮೊಸರು ತಿಂದ. ಏನಂತೈತೆ ಹೆಸರು? ಶೇಖರ್ ಸಮೋಸ. ಅಫ್ಘಾನಿ ಚಿಕನ್. ಓ ಮಚ್ಚ, ಸಮೋಸ ಪ್ರತಿ ಸಮೋಸ ಮೇಲೆ ಹೆಸರು ಇರುತ್ತೆ ಅನ್ಸುತ್ತೆ ಗೈಸ್. ನಾನು ಇವತ್ತೇ ನೋಡ್ತಿರೋದು. ಇದು ಅಫ್ಘಾನಿ ಚಿಕನ್ ಸಮೋಸ. ಇದ್ರ ಹೆಸರೇನಿದು? ಕೀಮಾ ಸಮೋಸ. ಕೀಮಾ ಚಿಕನ್ ಸಮೋಸ. ಲವ್ ಕೋಬ್ರಾ ಒಂದೊಂದು ಬಕೆಟ್ ಸಮೋಸ ತಿಂದವನೆ. ನಾನು ಯಾವ್ದು ಸಮೋಸ ಯಾವ್ದು ಅಂತ ಕೇಳ್ತಿದ್ದೆ. ಒಂದ್ಸತಿ ತಿನ್ಬೇಕಾರೆ ಹೆಸರು ಬರ್ದಿರೋದು ನೋಡಿಲ್ಲ ಅವನು. ಯಶವಂತ್ ಬಾರ್ಬಿಕ್ಯೂ ಸಮೋಸನ ಅದು ಗೈಸ್. ಇದು ಕೀಮಾ ಸಮೋಸ. ಇದು ಅಫ್ಘಾನಿ ಚಿಕನ್ ಸಮೋಸ. ಅಫ್ಘಾನಿ ಚೆನ್ನಾಗಿರುತ್ತೆ, ನಾನು ಅಫ್ಘಾನಿ ತಿಂತೀನಿ ಗೈಸ್. ಸಮೋಸ ಪಾರ್ಟಿಲಿ ಸಮೋಸಗಳು ನಿಜ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿ ಟೇಸ್ಟಿ ಆಗಿರುತ್ತೆ. ಏನೋ ಶೇಖರ್, ಸಮೋಸ ಇಷ್ಟ ಆಯ್ತೇನೋ? ಹೊರಗಡೆ ತಿನ್ನೋ ಸಮೋಸಕ್ಕೆ ಇದಕ್ಕೂ ಡಿಫ್ರೆನ್ಸ್ ಐತೆ ತಾನೆ? ಟೇಸ್ಟ್ ತುಂಬಾ ಡಿಫ್ರೆನ್ಸ್ ಬರುತ್ತೆ ಈ ಸಮೋಸಗಳು. ಯಾವ್ದು ಯಶವಂತ್? ಕೀಮಾ ಸಮೋಸ. ಹಾಫ್ ಪ್ಯಾಕೆಟ್ ತಗೊಂಡಿದ್ವಿ ನಾವು ಸಮೋಸ, ಖಾಲಿ. ತಗೊಳ್ಳ ಶೇಖರ್, ತಿನ್ನು ಕೀಮಾ ಸಮೋಸ. ನಾನು ತಿನ್ನೋ. ಅವ್ನು ತಿನ್ನಲ್ವಲ್ಲ ಚಿಕನ್. ಏನ್ ಹುಡುಕ್ತಿದ್ಯಾ? ಬಕೆಟ್ ವಾಪಸ್ ಕೊಡ್ಬೇಕು ನಾವು. ಲೈ ಮುಕ್ಕಣ ಲೈ, ಸ್ಟೀಲ್ದು ಲೈ. ಮನೆಗಾಗತ್ತೆ ಅಂತ. ಓ ಲೋ, ಎಂತ ಕೇಳು. ಇಸ್ ಮ್ಯಾಂಗೋ ಶೇಕು ಚೆನ್ನಾಗೈತೆ, ಟೇಸ್ಟಿಯಾಗ. ತಿನ್ ಮುಗಿಸ್ಲಾ ಬಿ. 2 ಪ್ಲೇಟ್ ವೆಜ್ ಐಟಮ್ ತಿನ್ನಕೈತಿಲ್ಲ ನಿನ್ ಕೈಲಿ. ಇಷ್ಟೆಲ್ಲ ಮಾತಾಡ್ತೀಯ, ಅದು ಶೇಖರ್ ಬಗ್ಗೆ, ದೇವ್ರಂತ ಶೇಖರ್ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯ. ಆ ಮನ್ಸನ್ ತರ ಒಳ್ಳೆ ವ್ಯಕ್ತಿ ಇನ್ಯಾರು ಸಿಗಲ್ಲ. ಕಾಮೆಂಟ್ ಅಲ್ಲಿ ಬೈತಾರ ನೋಡ್ ನಿಂಗೆ ಅಭಿ. ಒಂದ್ ಶೇಖರ್ಗೆ ಏನ್ ಜನ ಇಲ್ಲ ಅನ್ಕೊಂಡಿದ್ಯಾ? ಬಾಯ್ಸ್. ಸಚಿನ್ ಅಣ್ಣ ಯುವ ಘಟಕ. ಸಚಿನ್ ಅಣ್ಣ ಯುವ ಘಟಕನ? ಶೇಖರ್ ಅಣ್ಣನ ಹೆಸರು ಶೇಖರ್ ಅಲ್ಲ, ಸಚಿನ್ ಅಣ್ಣ. ಸಚಿನ್ ಶೇಖರ್. ಜನಕ್ಕೆ ಕನ್ಫ್ಯೂಸ್ ಮಾಡ್ಬೇಡ, ಫುಲ್ ಹೇಳು. ಸಚಿನ್ ಶೇಖರ್. ಸಚಿನ್ ಶೇಖರ್. ಸಚಿನ್ ಸಚಿನ್ ಶಶಾಂಕ್ ಶೇಖರ್. ಸಚಿನ್ ಶೇಖರ್. ಶೇಖರ್ ಸಚಿನ್. ಶಶಾಂಕ್ ಶೇಖರ್ ಸಚಿನ್. ಶೇಖರ್ ಇರಿಟೇಟ್ ಮಾಡ್ತಾವ. ಹೊಟ್ಟೆ ಬರ್ಬೇಕು. ಕ್ಲೀನಾಗಿ ಮಾಡು. ಹೊಟ್ಟೆ ಕಾಣಿಸಿದ್ರೆ ಮಾತ್ರ ಸ್ನ್ಯಾಪ್ ಹಾಕೋದು, ಇಲ್ಲ ಅಂದ್ರೆ ಹಾಕಲ್ಲ. ಕ್ಯೂಟ್ ರಾಬಿಟ್. ರೇರ್ ರ್ಯಾಬಿಟ್ ಝೂಮ್ ಹಾಕ್ಬಿಟ್ಟ. ರೇರ್ ರ್ಯಾಬಿಟ್ ಶರ್ಟ್ ಹಾಕಿರೋದು ಶೇಖರ್. ಕ್ಯೂಟ್ ರ್ಯಾಬಿಟ್. ಹಾಕೋ ಶೇಖರ್, ನೀನ್ ಚೆನ್ನಾಗಿದ್ರೆ ನಾನು ಚೆನ್ನಾಗಿರೋದು. ಏನೂ ಇಲ್ಲ. ಹೋದ್ರು ಈ ಅಭಿಷೇಕ್ ಬುದ್ಧಿನ ಮಾತ್ರ ಬಿಡಲ್ಲ. ನನ್ನೆಂದೇ ತಿನ್ನಲ್ಲ ಅಂದ್ಯಾ? ನೀನ್ ಚಿಕನ್ ತಿನ್ಬೇಕಲ್ಲ ಬ್ರೋ, ನಾನು ಚಿಕನ್ ತಿನ್ನಲ್ಲ. ಈಗ ಅದು ಕುಡ್ದಿರೋದು ಇದಾಗಿಲ್ವಾ? ಏನಿಲ್ಲ, ಹಂಗೆ ಮಸಾಲೆ ಎಲ್ಲ ತಿನ್ಕೊ ಬೈತಾ ಇದೀವಿ. ಮತ್ತೆ ಹೆಂಗ್ ಅನ್ಸ್ತು? ಆನೆಸ್ಟ್ ರಿವ್ಯೂ. ಚೆನ್ನಾಗಿತ್ತಾ? ಕಾಸ್ಗೆ ವರ್ತ್ ಫಾರ್ ದ ಮನಿ ಅಂತ ಶೇಖರ್ ಅವರು ನಾಟ್ ವರ್ತ್ ಫಾರ್ ದ ಮನಿ ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ಅವ್ರ ಪ್ಲಾನ್ಸೇ ಬೇರೆ ಇರುತ್ತೆ. 1000 ರೂಪೀಸ್ ಬಜೆಟ್ ಅಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ ಅವರು. ಕೇಪಬಿಲಿಟಿ ಜಾಸ್ತಿ ಇದೆ. ಏನನ್ಸ್ತು ಶೇಖರ್? ಕಾಸ್ಟ್ಲಿ ದುನಿಯಾನ. ಚಿಕ್ಕಪ್ಪ ಎಲ್ಗೆ? ಸುಮ್ಮನೆ ಇದು ಸುಮ್ಮನೆ ಇರಲ್ಲ, ಯಾರಿಗೂ ಗೊತ್ತಾಗುತ್ತೆ. ಆಮೇಲೆ ಯಾರಿಗೂ ಕರೀತಾರೆ. ಸಾರಿ ಈಗ ಯಾರು ಫ್ಯಾನ್ಸ್ ಇಲ್ಲ ಅವನಿಗೆ, ಆಗ್ಲೇ ಹಿಂಸೆ ಕೊಡ್ತಾವ್ರೆ. ಗೈಸ್, ನಾವು ಆ ಕಡೆ ಸೈಡ್ ಇಂದ ಈ ಕಡೆ ಸೈಡ್ ಬಂದ್ವಿ. ಒಳ್ಳೆ ಚನ್ನಪಟ್ಟಣ UB ಸಿಟಿ ಇದ್ದಂಗೆ ಐತಿದು. ಬನ್ನಿ ಒಳಗೋಣ. ಸ್ಟಾರ್ ಬಕ್ಸ್ ಎಲ್ಲ ಇದೆ ಇಲ್ಲಿ, ಹೊಸ್ದಾಗಿ ಏನೇನು ಓಪನ್ ಆಗೈತೆ, ಅದಕ್ಕೆ ನೋಡೋಣ ಅಂತ ಬಂದ್ವಿ. ನೋಡ ಯಶವಂತ್, ಚನ್ನಪಟ್ಟಣ ಫಾರಿನ್ ಐತೈತೆ. ಚನ್ನಪಟ್ಟಣ UB ಸಿಟಿಗೆ ಬಂದ್ವಿ ಗೈಸ್. ನಮ್ಮ ಬಾಸ್ ಶೇಖರ್ ನಮ್ಮನ್ನ ಲೀಡ್ ಮಾಡ್ತಿದಾರೆ. ಗೈಸ್, ನಾವು ಐಸ್ ಕ್ರೀಮ್ ತಿನ್ನಕ್ಕೆ ಬಂದ್ವಿ. ಶೇಖರ್ ನೋಡಿ ಪಿಂಕ್ ಚೇರ್ ಮೇಲೆ ಕೂತಿದ್ದಾನೆ.
ನಾಲ್ಕನು ಒಟ್ಟಿಗೆ ಇಡ್ಬೇಕಿತ್ತು ಚೆನ್ನಾಗಿರೋದು. ಚೇರು ಅಲ್ಲೆರಡು ಇಲ್ಲೆರಡು ಆಗೋದು. ಶೇಖರ್ ಇದು ಕಪಲ್ಸ್ ಚೇರ್ಕೊಂಡು ಆ ಕಡೆ ಈ ಕಡೆ ಹುಡುಗ ಹುಡುಗಿ ಕುತ್ಕೋ ತಿನ್ನಕ್ಕೆ. ಅಭಿಗೇನಪ್ಪ, ಅಭಿಗೇನ್ ಕಮ್ಮಿ ಹೇಳು. ಶೇಖರ್ ಮತ್ತೆ ಯಶವಂತ್ ಇಬ್ರು ಐಸ್ ಕ್ರೀಮ್ ತಿಂತಿದ್ದಾರೆ. ಅಭಿ ನಿನ್ಗೆ? ನನಗೂ ಹೊಟ್ಟೆ ತುಂಬಿತು, ಅದಕ್ಕೆ ತಿನ್ನೋದು ನೋಡ್ತಾ ಇದೀವಿ. ಗೈಸ್ ನಾವು ಐಸ್ ಕ್ರೀಮ್ ತಿನ್ಕೊಂಡು ವಾಪಸ್ಸು ಹೋಗ್ತಾ ಇದೀವಿ ಇವಾಗ ಚನ್ನಪಟ್ಟಣ. ಇನ್ನೇನು ಬಂದ್ವಿ. ಅಭಿಷೇಕ್ ಏನಾರು ಹೇಳ್ತೀಯಾ ಈ ಸ್ಮಾಲ್ ಟ್ರಿಪ್ ಬಗ್ಗೆ? ಅಭಿಷೇಕ್ ಯೂಟ್ಯೂಬ್ ಚಾನಲ್ ಹೇಳು. ಏನ್ ಮಾಡ್ತೀಯ? ಎಲ್ಲಿ ಶೇಖರ್? ದೇವರ ಸನ್ನಿಧಾನ. ಗೈಸ್ ನಾನು ವಾಪಸ್ಸು ನಮ್ಮ ಐರಾವತಕ್ಕೆ ಬಂದೆ. ಬನ್ನಿ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಜಿಮ್ಗೆ ಹೋಗ್ಬಿಟ್ಟು ವರ್ಕೌಟ್ ಮಾಡ್ಕೊಂಡು ಬರೋಣ. ನಡೀರಿ ಗೈಸ್, ನಾನು ವರ್ಕೌಟ್ ಮಾಡೋಕ್ಕೆ ಬಂದೆ ಜಿಮ್ಗೆ. ನನ್ನ ಫೇವ್ರೇಟ್ ವರ್ಕೌಟ್ ಇವತ್ತು ಬೈಸಿಕ್ಸ್ ಮತ್ತು ಬ್ಯಾಕ್. ಬೈಸಿಕ್ಸ್ ನನ್ನ ಫೇವ್ರೇಟ್ ವರ್ಕೌಟು. ಅಲ್ಲಿ ಎಂದಿನಂತೆ ರ್ಯಾಂಡಿ ಆಟನ್ ಓಡಾಡಿಕೊಂಡು ರ್ಯಾಂಡಿ ಆಟನ್ ಟ್ರೈಸಿಪ್ಸ್ ಮಾಡ್ತವನೆ. ನಮ್ಮ ಇವರೆಲ್ಲೋದ್ರು, ನಮ್ಮ ಕೋಚ್ ಸ್ಪ್ರೇ ಹೊಡಿತವ್ರೆ ಸ್ಮೆಲ್ ಬರದೇ ಇರಲಿ ಅಂತ. ಕಾಫಿ ತೋರಿಸ್ತೀನಿ ರೀ. ಕಾಫಿ ಆಯ್. ನಮ್ಮ ಕಾಫಿ ಇವತ್ತು ಯಾವುದು ಬ್ರೋ? ಟ್ರೈಸಿಪ್ಸ್ ಮತ್ತು ಚೆಸ್ಟು. ಅವ್ರಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಮಾಡಿ ಮಾಡಿ ಬ್ರೋ. ಗೈಸ್ ರ್ಯಾಂಡಿ ಆಟನ್ನು ಚೆಸ್ಟ್ ವರ್ಕೌಟ್ ಮಾಡ್ತಿದ್ದಾನೆ. ರ್ಯಾಂಡಿ ಆಟನ್ ನಗ್ತಿದ್ದಾನೆ. ರ್ಯಾಂಡಿ ಆಟನ್ ಕನ್ನಡ ಮಾತಾಡ್ತಿದ್ದಾರೆ. WWE ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಇನ್ನೇನು ತೋರಿಸಿ. ವೆಯ್ಟ್ ಹಾಕೊಳ್ದೆ ಹಿಂಗೆ ಆಡ್ತಿದ್ದ ನೀನು. ಗೈಸ್ ನಾನು ವಾಪಸ್ಸು ಮನೆಗೆ ಬಂದೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.